ಕವಿ ಟಿವಿಗೆ ಸ್ವಾಗತ. ನಾವು ಮಾತಾಡ್ಸೋದು ಕವಿ ಕೋಟಕ್ಕಿಂದ ಬಿಳಿಯಪ್ಪ ಅಂತ. ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಸೇತುವೆಗಳೆಲ್ಲ ಮುಳುಗಡೆ ಆಗಿ ಸ್ವಚ್ಛವಾಗಿ ಹಿಡಿದಿದೆ. ವಾಹನಗಳನ್ನೆಲ್ಲ ಮೇಲಿಂದ ತಂದೋಗ್ಬೇಕು. ಇದೀಗ ಬಂದ ಸುದ್ದಿ, ಆದಾಯ ಕಡೆದಲ್ಲಿ ಸಿಗಡಿಸಿದಾಗ 1 ಲಕ್ಷ ರೂಪಾಯಿ ದಂಡ. ಇತ್ತೀಚೆಗೆ ಸೊಳ್ಳೆಗಳಲ್ಲಿ ರಕ್ತಹೀನತೆ ಕಂಡು ಬಂದಿದ್ದು, ಇದಕ್ಕೆಲ್ಲ ಕಾರಣ ಗುಡ್ ನೈಟ್ ಹಾಗೂ ಸೊಳ್ಳೆ ಬತ್ತಿ ಎಂದು ಡಾಕ್ಟರ್ ಗೂಟೇಶ್ ಅವರು ಹೇಳಿದ್ದಾರೆ. ಇತ್ತೀಚೆಗೆ ದೇಶದಾದ್ಯಂತ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗಿ ಹುಡುಗಿಯರು ಹುಚ್ಚಿಡಿದು ಆಸ್ಪತ್ರೆಗೆ ದಾಖಲಾಗಿದ್ದಾವೆ. ಅದೇ ಖುಷಿಯಿಂದ ನಮ್ಮ ಹುಡುಗರು ಪಾರ್ಟಿ ಮಾಡುತ್ತಿದ್ದಾವೆ ಎಂದು ನಮ್ಮ ರಿಪೋರ್ಟರ್ ಕಾಟೇಶ್ ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರಿಪೋರ್ಟರ್ ಕಾಟೇಶ್ ಅವರನ್ನ ಸಂಪರ್ಕಿಸೋಣ ಬನ್ನಿ. ಹಲೋ ಕೊಲೀಗ್ಸ್, ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ ಕೊಲೀಗ್ಸ್, ಕೇಳಿಸ್ತಾ ಇದೆ. ವೀಕ್ಷಕರೇ, ಇದೇನ್ ನೋಡ್ತಿದ್ದೀರಾ? ಇದು ಪ್ರಪಂಚದ 2ನೇ ದೊಡ್ಡ ಪಾರ್ಕ್ ಆಗಿದೆ. ಇದರಲ್ಲಿ ಫೇಮಸ್ ಆದ ರೀಲ್ಸ್ ಮಾಡೋರೆಲ್ಲ ಇಲ್ಲಿಗೆಲ್ಲ ಬರೋರು. ಇನ್ಸ್ಟಾಗ್ರಾಮ್ ಬ್ಯಾನ್ ಆದ ಕಾರಣ ಇಲ್ಲಿ ಯಾರು ಇಲ್ಲ. ಹೌದಾ? ಕಾರಣದಿಂದ ಮರ ಗಿಡ ಪಕ್ಷಿಗಳು ಎಷ್ಟು ನೆಮ್ಮದಿಯಿಂದ ಇದಾವೆ ನೋಡಿ ಸ್ನೇಹಿತರೆ. ಹೌದಾ? ಕಣ್ ತುಂಬಿಸ್ಕೊಳ್ಳಿ, ಎಷ್ಟು ಖಾಲಿ ಹೊಡಿತಿದೆ. ನಿಮ್ನ ಹೆಚ್ಚಿನ ಮಾಹಿತಿಗಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಏನೇನ್ ಕಳಿಸ್ತಾರ ಅದೆಲ್ಲ ಕಾಪಿ ಹೊಡೆದು ನಿಮಗೆಲ್ಲ ತಿಳಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ನೋಡ್ತಾ ಇರಿ. ಹಂಗಂದ್ರೆ ನಟ್ಕಲಿ ಆತ, ನಾನೇ ನಟ್ಬೇಕು ಹಾಕಿಸ್ತೀನಿ. ಓಹೋ, ಹಿಂಗಾಯ್ತಾ ಕೊಲೆಕ್ಸು? ನಮಗೆ ನಿಮ್ಮ ಮಾತು ಕೇಳಿ ನಮ್ಗೆ ನಿದ್ದೆ ಬಂದಿದ್ದು ಯಶಕ್ಕಾಗ್ಬಿಡ್ತು. ಮುಂದಿನ ವರ್ಷ ಸಿಗೋಣ. ಎಲ್ಲರಿಗೂ ಗುಡ್ ಬಾಯ್. ಅಲ್ಲ, ನಮಗೆ ಯಶಕ್ಕಾಗ್ಬಿಡ್ತು. ಇವಾಗ ಈಗ ಬ್ರೇಕ್ ಇದೆ, ನಾವು ಟೇಕ್ ಕುಡ್ಕೊಂಡ್ ಬರ್ತೀವಿ. ಅಲ್ಲಿ ತಗ ನೀವು ಟಿವಿ ವೀಕ್ಷಣೆ ಮಾಡಿ, ಓಕೆನಾ? ಒಂದು ನೋವು ನಿಮಗೆ ಅಲ್ಲೂ ನಾವೇ. ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆ. ನಮ್ಮ ಟೂತ್ ಪೇಸ್ಟ್ ಅಲ್ಲಿ ಧನಿಯಾ ಪುಡಿ, ಕಾರದ ಪುಡಿ, ಉಪ್ಪು, ಸೋಡಾ ಪುಡಿ, ಮಸಾಲೆ ಪುಡಿ, ಪುಡಿವಾಗ ಪುಡಿ, ಇನ್ನೊಂದು ಎಲ್ಲ ಇದೆ. ನಾವು ಅದೇ ಪೇಸ್ಟ್ ಅನ್ನು ಒಗ್ಗರಣೆ ಹಾಕಿ ತಿನ್ನೋದು ನಾವು. ಇಲ್ಲ ಕಣ ದೋಸ್ತ, ಈ ಕಾಲದಾಗ ಸಮಾಜದಾಗ ಬದುಕೋದಕ್ಕೆ ಕಷ್ಟ ಐತಲ್ಲೋ. ಸಮಾಜ ಬದುಕಬೇಡ, ಇಂಗ್ಲಿಷ ಬದುಕು. ಇಂಗ್ಲಿಷ್ ಬರಲ್ವಾ? ಗಣಿತ ಬದುಕು. ಗಣಿತನೂ ಬರಲ್ವಾ? ಹಿಂದೆ ಬದುಕು. ಹಿಂದಿನೂ ಬರಲ್ವಾ? ಕನ್ನಡದ ಬದುಕು. ಕನ್ನಡದಾಗ ಬದುಕಲ್ವಾ? ಕರ್ನಾಟಕದಾಗ ಬದುಕು. ಕರ್ನಾಟಕಕ್ಕೂ ಬದುಕಲ್ವಾ? ನೀನು ಹುಟ್ಟಿರೋದೇ ವೇಸ್ಟ್. ಮತ್ತೆ ಸುಳ್ಳು ಸುದ್ದಿಗೆ ಸ್ವಾಗತ. ಇಲ್ಲ ಕೇಳಿಸ್ಕೊಳ್ಳಿ, ನಿಮ್ಗೆ ಸುಸ್ತಾಗುತ್ತಾ? ಅದು ನಿಮಗೆ ಬಿಟ್ಟಿದ್ದು. ಈ ಕವಿ ಟಿವಿಯನ್ನು ಬಿಳಿಯಪ್ಪನವರು ಮುಂದುವರಿಸಿದ್ದಾರೆ. ಬನ್ನಿ ಮುಂದಿನ ಸುದ್ದಿಯನ್ನು ನೋಡೋಣ. ವೀಕ್ಷಕರೇ, ನಿಂತಿದ್ದ TVS XLಗೆ ದೊಡ್ಡ ಒಂದು ಲಾರಿ ಬಂದು ಗುದ್ದಿದ ಪರಿಣಾಮ ಆ ಗಾಡಿಯ ಡ್ರೈವರ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. TVS ಚಾಲಕನಿಗೆ ಸಣ್ಣ ಪುಟ್ಟ ಗಾಯನ ಕೂಡ ಆಗಿಲ್ಲ, ಆದ್ರೂ ಕೂಡ ರೀಲ್ಸ್ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ತಾ ಇದೆ ಅಂತ ಸುದ್ದಿ ಬಂದಿದೆ. ಇನ್ನು ಮುಂದೆ ಕರೆಂಟ್ ಹೋದ ತಕ್ಷಣ ಯಾರು ಕೂಡ KIB ಸಿಬ್ಬಂದಿಯನ್ನು ಬೈಯಂಗಿಲ್ಲ. ಇದನ್ನು ನನ್ನ ಬಾಯಿಂದ ನಾನು ಹೇಳುತ್ತಿದ್ದೇನೆ. ಲಾಕ್ಡೌನ್ ಟೈಮಲ್ಲಿ ಪೊಲೀಸರು ಲಾಠಿಯಿಂದ ಸಿಕ್ಕ ಕುಂಡಿ ಮೇಲೆ ಟ್ಯಾಟೂ ಹಾಕಿದ್ದಾರೆ. ಇದಕ್ಕೆ ಕಾರಣ ಕೊಳ್ಳೆಗಾಲದಲ್ಲಿ ಲಾಠಿಗಳಿಗೆ ತಾಯ್ತವನ್ನು ಕಟ್ಟಿಸಲಾಗಿದೆ. ಮನೆಯಲ್ಲಿ ಇಟ್ಟಿದ್ದ ಲಾಡು ನಾಪತ್ತೆ. ಇದನ್ನು ಕಂಡುಹಿಡಿಯಲು ಪೊಲೀಸರು ವಿಫಲವಾಗಿದ್ದಾರೆ. ಅದಕ್ಕಾಗಿ ಕಾರಣದಿಂದ ಇದನ್ನು CBIಗೆ ಒಪ್ಪಿಸಲಾಗಿದೆ. ಉಡಿಯಾರ್ನಲ್ಲಿ 128 ವರ್ಷದ ಉನ್ಮೇಶ್ ಎನ್ನುವ ಯುವಕ ಬಾಲಾಜಿ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿಕೊಂಡು ಬರುವಾಗ ನಿನ್ನೆ ನೈಟ್ ನಾಯಿ ಅಟ್ಟಿಕೊಂಡು ಬಂದಿದ್ದಾವೆ. ನಾಯಿ ಓಡಿಸಿಕೊಂಡು ಬಂದಾಗ ಯುವಕ ಕೋಪಗೊಂಡು ನಾಯಿಯ ಹೊಟ್ಟೆಯನ್ನು ಕಚ್ಚಿದ್ದಾನೆ. ಈ ದುಷ್ಕೃತ್ಯವನ್ನು ಎಸಗಿದ ಉನ್ಮೇಶ್ಗೆ 1 ಲಕ್ಷ ರೂಪಾಯಿಯನ್ನು ದಂಡವನ್ನು ವಿಧಿಸಲಾಗಿದೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇನ್ನು ಮುಂದೆ ನಿಮಗೂ ಭೇಟಿನೇ ಬೇಕಾಗಿಲ್ಲ, ಅಷ್ಟೇ. ಓಕೆ, ಬಾಯ್. ಕ್ಯಾಮ್ರಾ ಹಾಕೋಣ, ಸಾಕು, ಮುಗೀತು.